ಈಗ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಅವರ ಟಾಕ್ ವಾರ್ ಜೋರಾಗಿದೆ. ಏನಾಗ್ತಾ ಇದೆ ಅಂತಂತಂದ್ರೆ ಎಚ್.ಡಿ.ಕೆ ಸಲಹೆಯನ್ನೂ ನಾನು ಕೇಳ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಆ ಹೇಳಿಕೆಗೆ ಪಂಚ್ ಕೊಡ್ತಾ ಇದ್ದಾರೆ ಮತ್ತೊಮ್ಮೆ ಎಚ್.ಡಿ. ಕುಮಾರಸ್ವಾಮಿ ಅವರು. ನಾನೇನ್ ಸಲಹೆ ಕೊಡ್ಲಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಏನ್ ಸಲಹೆ ಕೊಡ್ಬೇಕಪ್ಪ ನಾನು? ಸಿಎಂ ಡಿಕೆ ಶಿವಕುಮಾರ್ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಎಚ್.ಡಿ.ಕೆ ಸಿಎಂ ಆಗಿ ಏನ್ ಮಾಡಿದ್ದಾರೆ ಅಂತಾನೆ ಕೇಳ್ತಾರೆ. ಏನು ಮಾಡಿಲ್ಲ ಅಂದಮೇಲೆ ನನ್ನ ಹತ್ರ ಏನ್ ಸಲಹೆ ಕೇಳ್ತಾರೆ ಹೇಳಿ? ಹೀಗಂತ ಮಂಡ್ಯದಲ್ಲಿ ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಂತ ಮಾತುಕತೆ. ಆಗ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದಷ್ಟು ಮಾತುಗಳನ್ನು ಆಡಿದ್ರು ರಾಜಕೀಯ ಸಂಬಂಧ ಬೆಳವಣಿಗೆಗಳ ಬಗ್ಗೆ. ಅದಕ್ಕೆ ಡಿ.ಕೆ ಶಿವಕುಮಾರ್ ಅವರು ಹೇಳಿದ್ರು ಎಚ್.ಡಿ.ಕೆ ಸಲಹೆಯನ್ನು ಕೇಳ್ತೀನಿ ಅಂತ. ಇದಕ್ಕೆ ಪಂಚ್ ಕೊಟ್ಟಿದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ಹಿಂಗೆ ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ ಅದೇನೋ ಪದ ಬಳಸಿದ್ರು. ಏನು ಹೊಡೆದವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಹೊಡೆದಿರೋದು ಏನು ಅಂತ ಅಂದರು. ಯಾಕೆಂದ್ರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ ಏನು ಕಿತ್ತ ಇಲ್ವಲ್ಲ, ಅರಿಯ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು. ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳ್ಕೋಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಇದು ಡಿ.ಕೆ ಶಿವಕುಮಾರ್ ಅವರು ಸಮಾವೇಶದಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಹೀಗೆ ಮಾತನಾಡಿದಾಗ ಅದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಹಿಂಗಿತ್ತು. ಅಂದರೆ ಅವ್ರು ಹೇಳ್ತಾರೆ ಏನು ಮಾಡಿದ್ದಾರೆ, 2 ಬಾರಿ ಮುಖ್ಯಮಂತ್ರಿಯಾಗಿ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಅದಾದಮೇಲೆ ಏನಾದರೂ ಸಲಹೆ ಬೇಕಾದರೆ ಇದ್ದರೆ ಕೊಡಲಿ ಅಂತಲೂ ಹೇಳ್ತಾರೆ. ನಾನು ಏನೂ ಮಾಡಿಲ್ಲ ಅಂದಮೇಲೆ ಸಲಹೆ ಯಾಕೆ ಕೇಳಬೇಕು? ಇದೊಂಥರ ಹಿಂಗೆ ಅಂತಂದರೆ ಪೂರ್ವಿಕರು ಹೇಳ್ದಂಗೆ ಅತಿ ವಿನಯಂ ಧೂರ್ತ ಲಕ್ಷಣಂ ಅನ್ನೋ ರೀತಿಯಾಗಿ ಆಗಿದೆ ಅಂಥೇಳಿ ಪಂಚ್ ಕೊಡ್ತಾ ಇದ್ದಿದ್ದು ಮಾತಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಅವರು.